ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವ ಸಂಘಟಕರು ಆಗಿರುವಂಥ ಶ್ರೀ ಎಂ ಶಾಂತಾರಾಮ ಕೊಡ್ವಾ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಭುಜಬಲಿ ಅವರೇ, ಹಾಗೆ ಉದ್ಘಾಟನೆ ಮಾಡಿದಂಥ ಪ್ರೊಫೆಸರ್ ಎಂ ಎಲ್ ಸಾಮಗ್ರ ಅವರೇ, ಹಾಗೆ ಸುಪ್ರಸಿದ್ಧ ಅರ್ಥಧಾರಿ ವಿಮರ್ಶಕರಾದ ಉಜಿರ ಅಶೋಕ್ ಭಟ್ರವರೇ, ನಮ್ಮದು ಭಾಗವತರೇ, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಪ್ರೇಕ್ಷಕರೇ ಹಾಗೂ ಸಂಘಟಕರೇ, ಮುಖ್ಯ ಅತಿಥಿಯಾಗಿ ನನಗೆ ಭಾಷಣ ಮಾಡಲು ಮೊದಲು ಸೂಚಿಸಿದರು. ಆದರೆ ನಾನು ಉಜಿರ ಅಶೋಕ್ ಭಟ್ರೆ ಮೊದಲು ಮಾಡಲಿ ಅಂತೇಳಿ ಹೇಳಿದೆ. ಅದು ನಾನು ಸ್ವಲ್ಪ ಮಾಡಿದ್ದು ತಪ್ಪಂತೇಳಿ ನನಗೆ ಈಗ ಎಣಿಸ್ತಾ ಇದೆ. ಯಾಕೆಂತೇಳಿದರೆ, ಉಜಿರ ಅಶೋಕ್ ಭಟ್ರು ಮಾತನಾಡಿದ ಮೇಲೆ ಮತ್ತೆ ಬೇರೆ ಯಾರೇ ಮಾತನಾಡಿದ್ರು ಅದಕ್ಕೆ ಸ್ವಾರಸ್ಯ ಇಲ್ಲ ಎಂಬ ಕಾರಣಕ್ಕೆ ಹೊರತು ಬೇರೆ ಏನಲ್ಲ. ಒಂದನೇದು. ಎರಡನೇದು ಅಂತೇಳಿದರೆ, ನಾನು ಏನನ್ನು ಮಾತನಾಡಬೇಕಂತ ಎಣಿಸಿದ್ದೇನೋ ಅದೆಲ್ಲವನ್ನು ಅವರು ಹೇಳಿ ಆಗಿದೆ. ಇನ್ನು ನಾನು ಏನು ಹೇಳುವುದಂತೇಳಿ ಈಗ ಒಂದು ಜಿಜ್ಞಾಸೆ ಉಂಟಾಗಿದೆ. ಆದರೂ ಕರೆದದಕ್ಕೆ ಏನಾದರೂ ಒಂದು ಹೇಳಬೇಕಲ್ಲ. ಹಾಗೆ ಇವತ್ತಿನ ಒಂದು ಗೋಷ್ಠಿದ್ದು ವಿಚಾರವೇ ಸಂಘಟಕ, ಕಲಾವಿದ, ಪ್ರೇಕ್ಷಕ ಹಾಗೂ ಪ್ರಾಯೋಜಕರು ಎಂಬ ನೆಲೆಯಲ್ಲಿ ಯಾವುದೇ ಕಾರ್ಯಕ್ರಮವಾಗಲಿ, ಯಕ್ಷಗಾನವಾಗಲಿ, ತಾಳಮದ್ದಳೆ ಆಗಲಿ, ಭರತನಾಟ್ಯ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೆ ಈ ನಾಲ್ಕು ವಿಭಾಗಗಳು ಬೇಕೇ ಬೇಕು. ಅದರಲ್ಲಿ ಸಂಘಟಕರ ಪಾತ್ರ ಅತ್ಯಂತ ಹೆಚ್ಚಿನ ಮಹತ್ವದಂತೇಳಿ ನನ್ನ ಭಾವನೆ. ಯಾಕೆಂದರೆ ನಾನು ಒಬ್ಬ ಸಂಘಟಕ ಎಂಬ ನೆಲೆಯಲ್ಲಿ ಹೇಳ್ತಾ ಇಲ್ಲ. ಸಂಘಟಕನ ಹೊಣೆಗಾರಿಕೆ ಈಗಾಗಲೇ ಉಜಿರ ಅಶೋಕ್ ಭಟ್ ಚೆನ್ನಾಗಿ ವಿವರಿಸಿದ್ದಾರೆ. ಯಾಕೆಂದರೆ ಒಂದು ಸಂಘಟಕನ ಕೆಲಸ, ಕಲಾವಿದರು ಅದು 4 ಅಂಗ ಏನುಂಟು, ಅದು 4ಕ್ಕೂ ಇದೊಂದು ಕೊಂಡಿ ಇದ್ದಾಗೆ. ಕಲಾವಿದರನ್ನೊಂದು ಬುಕ್ ಮಾಡಬೇಕಾದುದು ಸಂಘಟಕನೇ. ಮಾತ್ರವಲ್ಲ, ಒಂದು ಪ್ರಾಯೋಜಕರನ್ನು ಅಂದರೆ ನಮಗೆ ಪೋಷಕರನ್ನು ಒದಗಿಸಬೇಕಾದುದು ಸಂಘಟಕರ ಕರ್ತವ್ಯವೇ. ಹಾಗೆ ಇತ್ತೀಚೆಗೆ ಇನ್ನೊಂದು ಕರ್ತವ್ಯ ಪ್ರೇಕ್ಷಕರು ಅಂತೇಳಿ. ಪ್ರೇಕ್ಷಕರನ್ನು ಒಟ್ಟು ಮಾಡುವುದು ಸಹ ಇದೀಗ ಸಂಘಟಕರ ಕೆಲಸ ಆಗಿದೆ. ಯಾಕೆಂತೇಳಿದರೆ ಯಾವುದೇ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರ ಕೊರತೆ ನಮಗೆ ಚೆನ್ನಾಗಿ ಕಾಣ್ತಾ ಇದೆ. ಹಾಗಿರುವಾಗ ನಾವು ಅದಕ್ಕೆ ವಿನೂತನವಾದಂಥ ಒಂದು ಸಂಘಟಕರು ಯಾರಿದ್ದಾರೋ ವಿನೂತನವಾದಂಥ ಒಂದು ಜಾಹೀರಾತನ್ನು ಅದಕ್ಕೆ ಮಾಡಬೇಕಾಗ್ತದೆ. ಇಲ್ಲಿ ನೆಲ್ಲಿಮರ ಸದಾಶಿವರಾರಿದ್ದಾರೆ, ಅವರೊಂದು ತಾಳಂಬದಳಿಕೆ ಅವರದ್ದೊಂದು ಜಾಹೀರಾತು ಅದೊಂದು ನೋಡುವಂಥದ್ದೇ. ಆ ಜಾಹೀರಾತು ನೋಡಿಯೇ ತಾಳಮದ್ದಳೆ ಬರಬೇಕು ಅಂತೇಳಿ ನಮಗೆ ಮನಸ್ಸಾಗ್ತದೆ. ಹಾಗೆ ಅಮ್ಮುಂಜೆ ಜನಾರ್ದನರಿದ್ದಾರೆ, ಅವರದ್ದು ಜಾಹೀರಾತಲ್ಲ, ಅವರು ಸವಿನಯವಾಗಿ ಎಲ್ಲರಲ್ಲಿ ಪ್ರಾರ್ಥಿಸೋದು ಬರಲೇಬೇಕು. ಅವರು ಕೇಳುವಾಗ ಬರಲಿಕ್ಕೆ ಮನಸ್ಸಿಲ್ಲದವರು ಸಹ ಹೋಗಬೇಕಾಗ್ತದೆ. ಹಾಗೆ ವಿನಾಯಾಚಾರ್ಯ ಸಹ ಒಳ್ಳೆಯ ಸಂಘಟಕರು, ಹೇಗೆ ಎಲ್ಲರೂ ಒಳ್ಳೆಯ ಸಂಘಟಕರೇ. ಹಾಗೆ ಈ 4 ಅಂಗವು ಪ್ರಧಾನವಾದ್ದು. ನಾನೀಗ ನಮ್ಮ ಒಂದು ಸಂಘಟಕನೆಂಬ ನೆಲೆಯಲ್ಲಿ ನನ್ನೊಂದು 2-3 ಅನುಭವವನ್ನು ಮಾತ್ರ ಹೇಳ್ತಾ ಇದ್ದೇನೆ. ಯಾಕೆಂತೇಳಿದರೆ, ಒಂದು ಸಂಘಟಕ ನಾನು ಇಲ್ಲಿ ಪ್ರಾಮುಖ್ಯವಾಗಿ ತಾಳಮದ್ದಳೆ ಕ್ಷೇತ್ರವನ್ನು ಆಯ್ದುಕೊಂಡಿದ್ದೇನೆ. ಯಕ್ಷಗಾನ ಅಂತೇಳಿ ತಾಳಮದ್ದಳೆ ಒಂದು ಅಂಗ. ಹಾಗಾಗಿ ನಾನು ತಾಳಮದ್ದಳೆ ಬಗ್ಗೆ ಹೇಳ್ತಾ ಇದ್ದೇನೆ. ತಾಳಮದ್ದಳೆಯನ್ನು ನಾವೀಗ ಸಂಘಟಕ ಮುಖ್ಯ ಲಕ್ಷಣ ಅಂತ ಹೇಳಿದರೆ, ತಾಳಮದ್ದಳೆ ಮಾಡುವಾಗ ಯಾವ ಪ್ರಸಂಗ ಆದೀತು ಅಂತೇಳಿ ಅವನು ಮೊದಲು ಚಿಂತಿಸಬೇಕಾಗ್ತದೆ. ಯಾಕೆಂತೇಳಿದರೆ ಪ್ರಸಂಗ ಯಾವಾಗಲೂ ಮುಖ್ಯ ಇರುವುದು. ಕೆಲವು ತಾಳಮದ್ದಳೆ ಪ್ರಸಂಗಗಳಿರುವುದು ಕೆಲವು ಬೆರಳೆಣಿಕೆ ಎಷ್ಟಾದರೂ ಸಹ ಅದರಲ್ಲಿ ಯಾವುದು ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿದೆ, ಯಾವುದಕ್ಕೆ ಪ್ರೇಕ್ಷಕರು ಅಪಾರ ಒಲವು ತೋರಿಸ್ತಾರೆ ಎಂಬ ಒಂದು ನಿರೀಕ್ಷೆ ಇರಬೇಕು. ಹಾಗೆ ಅಂತಹ ಪ್ರಸಂಗವನ್ನು ಆಯ್ದುಕೊಳ್ಳುವುದು ಸಂಘಟಕರ ಪ್ರಥಮ ಕರ್ತವ್ಯವಾಗಿದೆ. ನಂತರದ್ದು ಅದರಲ್ಲಿ ಇರುವಂಥ ಪಾತ್ರಗಳು ಯಾವುದಂತೇಳಿ ಸಂಘಟಕರಿಗೆ ಗೊತ್ತಿರಲೇಬೇಕಾಗ್ತದೆ. ಈಗ ಭೀಷ್ಮ ವಿಜಯ ಅಂತ ಹೇಳುವಾಗ ಭೀಷ್ಮ, ಅಂಬೆ, ಪರಶುರಾಮ, ಸಾಲುವ, ಭರತ ಬ್ರಾಹ್ಮಣ, ಇದು ಸಾಮಾನ್ಯವಾಗಿ ತೆಗೆದುಕೊಳ್ಳುವಂಥ 5 ಪಾತ್ರಗಳು. ಆ 5 ಪಾತ್ರಗಳು ಯಾವುದಂದರೆ ಸಂಘಟಕರಿಗೆ ಗೊತ್ತಿರಬೇಕಾಗ್ತದೆ. ಇಲ್ಲದಿದ್ದರೆ ನಾವು ಭೀಷ್ಮ ವಿಜಯ ಅಂತೇಳಿ ಮಾಡಿ ಅವನಿಗೆ ಪಾತ್ರ ಎಷ್ಟಿದ್ರೆ ಅವನಿಗೆ ಗೊತ್ತಿಲ್ಲದಿದ್ದರೆ ಅಲ್ಲಿ ಅವನ ಅದು ತಾಳಮದ್ದಳೆ ಆಗೋದು ಕಷ್ಟ ಆಗ್ತದೆ. ಹಾಗೆ ಆ ಪಾತ್ರಕ್ಕೆ ಯಾರು ತಕ್ಕ ಕಲಾವಿದರು, ಈಗ ಎಲ್ಲ ಕಲಾವಿದರು ಯಾವುದೇ ಪಾತ್ರಗಳನ್ನು ಮಾಡಲು ಸಮರ್ಥರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಒಂದೀಗ ಭೀಷ್ಮ ಯಾರಿಗೆ ಕೊಟ್ಟರೆ ಒಳ್ಳೆಯದಾದೀತು, ಆ ಭೀಷ್ಮನಿಗೆ ಎದುರಾಳಿಯಾಗಿ, ಯಾಕೆಂದರೆ ಭೀಷ್ಮ ವಿಜಯದಲ್ಲಿ ಭೀಷ್ಮನಿಗೆ ಎದುರಾಳಿಯಾಗಿ ಬರುವಂಥದ್ದು ಪರಶುರಾಮ ಯಾರಿಗೆ ಕೊಟ್ಟರೆ ಅಲ್ಲಿ ವಾದಕ್ಕೆ ಸ್ವಲ್ಪ ಹೆಚ್ಚು ಮಹತ್ವ ಸಿಗ್ತದೆ. ಇದು ಗೊತ್ತಿರಬೇಕಾಗ್ತದೆ. ಹಾಗೆ ಅದರ ನಂತರವಾಗಿ ಸಂಘಟಕರು ಅದೊಂದು ಸಮಯದ ಒಂದು ಮಿತಿಯನ್ನು ಸಹ ಅದರಲ್ಲಿ ಒಳಪಡಿಸಬೇಕಾಗ್ತದೆ. ಯಾಕೆಂದರೆ ಒಂದು ಎಷ್ಟು ಗಂಟೆ, ಈಗ ಭೀಷ್ಮ ವಿಜಯ 4 ಗಂಟೆ, ಹಾಗಾದರೆ ಇನ್ನೊಂದು ಪ್ರಸಂಗ ಬೇಕಾಗ್ತದೆ. ಇನ್ನೊಂದು ಪ್ರಸಂಗವನ್ನು ಯಾವುದು ಮಾಡೋದು, ಅದು ಎಷ್ಟು ಗಂಟೆ ಸಾಗಬೇಕು, ಇದೆಲ್ಲ ಸಂಘಟಕರಿಗೆ ಗೊತ್ತಿರಬೇಕಾಗ್ತದೆ. ಇಲ್ಲದಿದ್ರಲ್ಲಿ ತಾಳಮದ್ದಳೆ ಅಸ್ತವ್ಯಸ್ತವಾಗ್ತದೆ. ಹಾಗೆ ಸಂಘಟನೆ ಮಾಡುವಾಗ ಸಂಘಟಕರಿಗೆ ಕೆಲವೊಮ್ಮೆ ಪ್ರಸಂಗದ ಜ್ಞಾನವು ಇರಬೇಕು. ಯಾಕೆಂದರೆ ಯಾವ ಪಾತ್ರಕ್ಕೆ ಎಷ್ಟು ಪದ್ಯಗಳುಂಟು ಎಂಬ ಜ್ಞಾನ ಸಂಘಟಕರಿಗೆ ಇರಬೇಕು. ನಾನು ಕೇವಲ ಒಂದು ತಾಳಮದ್ದಳೆ ಮಾಡ್ತೀನಿ ಅಂತೇಳಿ ಹೊರಟ್ರೆ ಎಷ್ಟು ಪದ್ಯ ಉಂಟು ಅಂತೇಳಿ ಅವನಿಗೆ ಗೊತ್ತಿಲ್ಲದಿದ್ದರೆ ಕೆಲವೊಮ್ಮೆ ಏನಾಗ್ತದೆ ಅಂತೇಳಿದರೆ, ಅಲ್ಲಿ ಈಗಾಗಲೇ ಅಶೋಕ್ ಭಟ್ ಹೇಳಿದಾಗೆ ಕೆಲವು ಪಾತ್ರಗಳು ಬರುವಾಗ ತಡವಾಗಿ ಉದ್ದವಾಗಿ ತಡವಾದಾಗ ಅಲ್ಲಿ ಭಾಗವತ ಕೇಳಿಕೊಡು ಸಂಘಟಕರನ್ನು, ಇವು ತಡವಾಯಿತು ಎಂತ ಮಾಡೋದು, ಯಾವ ಪದ್ಯವನ್ನು ಬಿಡಬೇಕು ಅಂತೇಳಿ. ಆಗ ಯಾವ ಪದ್ಯವನ್ನು ಬಿಡಬೇಕಂತೇಳಿ ಸಂಘಟಕರಿಗೆ ಗೊತ್ತಿರಬೇಕಾಗ್ತದೆ. ಇಲ್ಲದಿದ್ದರೆ ಅಲ್ಲಿ ಅದೊಂದು ಭಾಗವತರಿಗೆ ಕಷ್ಟ ಆಗ್ತದೆ. ಯಾಕೆಂದರೆ ಅವರಲ್ಲಿ ಭೀಷ್ಮನ ಪದ್ಯ ಬಿಟ್ಟರೆ ಭೀಷ್ಮ ಮಾಡುವಂಥ ಕಲಾವಿದನಿಗೆ ಬೇಸರ, ಪರಶುರಾಮ ಒಂದು ಪದ್ಯ ಬಿಟ್ಟರೆ ಪರಶುರಾಮನ ಪಾತ್ರ ಮಾಡುವನಿಗೆ ಬೇಸರ. ಆವಾಗ ಅವ್ರು ಏನಿದ್ರು ಸಹ ಇದು ಸಂಘಟಕರು ಹೇಳಿದ್ದು, ಹಾಗಾಗಿ ಈ ಪದ್ಯವನ್ನು ಬಿಟ್ಟಿದ್ದೇನೆ ಅಂತೇಳಿ ಅವರಲ್ಲಿ
ಹೇಳ್ಬೋದು. ಹಾಗೆ ಇದು ಮುಖ್ಯವಾಗಿ ಬೇಕಾಗ್ತದೆ. ಹಾಗೆ ಯಾವ ಕಲಾವಿದರಿಗೆ ಯಾವ ಪಾತ್ರದಲ್ಲಿ ಅವರನ್ನು ಮಿಂಚಬಹುದೆಂಬಂಥ ಅವರಿಗೆ ಒಂದು ಅನುಭವ ಹಾಗೆ ಮುನ್ಸೂಚನೆ, ದೂರದೃಷ್ಟಿ ಬೇಕಾಗ್ತದೆ. ನಾನು ಇತ್ತೀಚೆಗೆ ಒಂದು 10-12 ವರ್ಷಗಳ ಹಿಂದೆ ಅಶ್ವತ್ಥಪುರದಲ್ಲಿ ನಮ್ಮ ಸದಾಶಿವರಾಯರದ್ದೇ ಒಂದು ಯಕ್ಷ ಚೈತನ್ಯದಲ್ಲಿ ಒಂದು ಸಂಘಟನೆ ಮಾಡಿದ್ದೆ. ಅವರ ಕೋರಿಕೆಯ ಮೇರೆಗೆ ಪಟ್ಟಾಭಿಷೇಕ ಪ್ರಸಂಗ. ಆವಾಗ ಅಲ್ಲಿ ಮಂತರೆ, ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಮಂತರೆ ಹಾಸ್ಯಗಾರರು ಮಾಡುವಂಥದ್ದು, ತಾಳಮದ್ದಳೆಯವರು ಸಾಧಾರಣ ಹಾಸ್ಯದ ಒಂದು ಮಟ್ಟದಲ್ಲೇ ಕೊಂಡು ಹೋಗುವಂಥದ್ದು. ಹಾಗೆ ಮಂತರೆ ಯಾರಾಗ್ಬೋದು ಅಂತ ಹೇಳುವಾಗ ನಾನು ಒಂದೇ ಹೆಸರು ಹೇಳಿದೆ, ಶಂಭು ಶರ್ಮರಾಗ್ಬೋದು ಅಂತೇಳಿ. 95ರಲ್ಲಿ ಹೌದು. ಆಗ ಅವರಿಗೆ ಮಂತರ ಕೊಟ್ಟೋದಕ್ಕೆ ಅಲ್ಲಿ ಅಶ್ವತ್ಥ ಪರಿಸರದಲ್ಲಿ ಎಲ್ಲ ಅಭಿಮಾನಿಗಳು ನನ್ನ ಮೇಲೆ ಮುಗಿಬಿದ್ರು. ಹಾಗೆ ಸದಸ್ಯರ ಮೇಲೆ ಒತ್ತಡ ತಂದರು, ಕುಡುವರಿಗೆ ಎಂತ ಗೊತ್ತುಂಟು, ಶಂಭು ಶರ್ಮರಿಗೆ ಮಂತರಿ ಕೊಡುವುದಾ, ಮಂತರಿ ಅವರಿಗೆ ಕೊಡಬಾರ್ದು ಹಾಗೆಂತೇಳಿ. ಎಲ್ಲಿಯವರಿಗೆ ಅಂತೇಳಿದರೆ ತಾಳಮದಲ್ಲಿ ಆರಂಭವಾಗಲಿಕ್ಕೆ 1/4 ಗಂಟೆ ಇರುವಲ್ಲಿವರೆಗೆ ನನ್ನ ಮೇಲೆ ಒತ್ತಡ, ಬದಲಾಯಿಸಿ ನೀವು ಮಂತರಿ ಬೇಡ, ಅವರಿಗೆ ಶಂಭು ಶರ್ಮರು ಬೇಡ, ಬೇರೆಯವರು ಮಾಡಲಿ ಅಂತೇಳಿ. ಅದಕ್ಕೆ ನಾನು ಹೇಳಿದ್ದೆ, ನಿಮಗೆ ಮಂತರೆ ಚಿತ್ರಣ ಹೇಗಂತ ಗೊತ್ತುಂಟ ನಿಮಗೆ, ನೀವು ಅವರಿಗೆ ಶಂಭು ಶರ್ಮರು ಕೊಡ್ಬೋದು ಬೇಡ ಅಂತೇಳಿ ನೀವು ಈಗ ಹೇಳೋದಲ್ಲ, ಅವರ ಮಂತರೆಯ ಪಾತ್ರವನ್ನು ನೋಡಿ ಮತ್ತೆ ನೀವು ಅದನ್ನು ತಿಳ್ಕೊಳ್ಳಿ ಅಂತೇಳಿ. ಹಾಗೆ ಮಂತರೆಯ ಪಾತ್ರ ಅದ್ಭುತವಾದಂಥ ಮಂತರೆ, ಶಂಭು ಶರ್ಮರು ಪ್ರಥಮವಾಗಿ ಮಂತರೆಯ ಪಾತ್ರ ನಿರ್ಮಿಸಿದ್ದು. ಅಂದಿನಿಂದ ಅವರು ಸಾಯುವವರೆಗೆ ಸಹ ಪಟ್ಟಾಭಿಷೇಕದ ಮಂತರೆಯ ಪಾತ್ರ ಶಂಭು ಶರ್ಮರಿಗೆ. ಇದಕ್ಕೆ ಮೂಲ ಕಾರಣ ನಾನು ಅಂತೇಳಿ ನನಗೊಂದು ಹೆಮ್ಮೆ. ಹಾಗೆ ನನಗೆ ಅವಕಾಶ ಒದಗಿಸಿದಂಥ ನೆಲ್ಲಿವರ ಸದಾಶಿವರಾಗಿದ್ದಾರೆ, ಹಾಗೆ ಅವರಿಗೆ ಸಹ ಅದರ ಒಂದು ಕ್ರೆಡಿಟ್ ಸಲ್ತದೆ. ಹಾಗೆ ಅಂಥ ಒಂದು ಕಲ್ಪನೆ ನಮ್ಮಲ್ಲಿ ಇರಬೇಕಾಗ್ತದೆ. ಹಾಗೆ ಯಾರಲ್ಲಿ ಒಂದು ಯಾವ ಪ್ರತಿಭೆ ಉಂಟಂತೇಳಿ ಅನಾವರಣಗೊಳಿಸುವಂಥ ಒಂದು ಶಕ್ತಿಯನ್ನುಂಟು, ಅದನ್ನು ಸಂಘಟಕರು ಹೊಂದಿದರೆ ಮಾತ್ರ ಅದಕ್ಕೊಂದು ಪೂರಕವಾಗಿ ವಾತಾವರಣ ನಿರ್ಮಾಣವಾಗ್ತದೆ. ಈಗಾಗಲೇ ಅಶೋಕ್ ಭಟ್ರು ಒಂದು ಹೇಳಿದರು, ಕೆಲವು ಕಲಾವಿದರು ಬರ್ತೇನೆ ಅಂತೇಳಿ ಮತ್ತು ಬೇರೆ ಕಡೆಗೆ ಒಪ್ಪಿ ಬಾರದಿರುವಂಥದ್ದು, ಇಂಥ ಅನುಭವ ತುಂಬ ಆಗಿದೆ. ಈಗ ಒಂದು ಸಾಧಾರಣ ಒಂದು 15-20 ವರ್ಷಗಳ ಹಿಂದೆ ಒಂದು ಸುಪ್ರಸಿದ್ಧ ಕಲಾವಿದರು, ನಾನು ಅವರನ್ನು, ನನ್ನದೊಂದು ಕ್ರಮ ಉಂಟು, ನಾನು ನಮ್ಮದು ತಾಳಮದ್ದಳೆಗೆ ಕಲಾವಿದರನ್ನು ಬುಕ್ ಮಾಡುವಾಗ ಕೇಳಿಕೊಂಡು, ನೋಡಿ ಇವರೇ ಭಟ್ರೆ, ನೋಡಿ ಇಷ್ಟು ತಾರೀಕಿಗೆ ನಮ್ಮ ತಾಳಮದ್ದಳೆ, ನಿಮಗೆ ಬೇರೆ ಯಾವುದಾದ್ರು ಕಾರ್ಯಕ್ರಮ ಇದೆ ಅಂತೇಳಿ. ಯಾಕೆಂದರೆ ಬೇರೆ ಎಲ್ಲಿಯಾದ್ರು ಕಾರ್ಯಕ್ರಮ ಇಲ್ಲದಿದ್ದರೆ ಮಾತ್ರ ನಮ್ಮದಕ್ಕೆ ಬನ್ನಿ ಅಂತ ನಾನು ಹೇಳುವ ಕ್ರಮ. ಅಂದರೆ ಇಲ್ಲ, ನನಗೆ ಆ ದಿವಸ ಅಲ್ಲೊಂದು ಹೋಗಿ ಉಂಟು, ಹಾಗಾದರೆ ಬೇಡ, ನಿಮಗೆ ಬರುವ ವರ್ಷ ಹೇಳ್ತೇನೆ, ಆ ವರ್ಷ ಕರೆಯೋದಿಲ್ಲ. ನಾನು ಯಾಕೆ ಇದು ಮಾಡೋದು ಅಂತ ಹೇಳಿದರೆ, ನನ್ನದೊಂದು ಕ್ರಮ, ನಾನು ಯಾವುದೇ ತಾಳಮದ್ದಳೆ ಕಲಾವಿದರಿಗೆ ನಿಮ್ಮದು ಇಂಥದೇ ಪಾತ್ರ ಅಂತ ನಾನು ಹೇಳುವುದೇ ಇಲ್ಲ, ಪ್ರಸಂಗ ಮಾತ್ರ ಹೇಳುವುದು. ಹಾಗೆ ಒಂದು ಸಾಧಾರಣ 20 ವರ್ಷಗಳವರೆಗೆ ನಾನು ಹೇಳ್ತಿರ್ಲಿಲ್ಲ, ನಂತರ ಒಂದು 5 ವರ್ಷಗಳ ಈಚೆಗೆ ನಾನು ಹೇಳ್ತೇನೆ. ಯಾಕೆಂತ ಹೇಳಿದರೆ ಕೆಲವು ಕಲಾವಿದರಿಗೆ ಇನ್ನೊಂದು ಕಡೆಯಲ್ಲಿ ಅವಕಾಶ ಸಿಗ್ತದೆ. ಹಾಗಾಗಿ ಅವರು ಇಲ್ಲಿ ಯಾವುದು ಪಾತ್ರ ಅಂತ ಗೊತ್ತಿದ್ದರೆ ಇನ್ನೊಂದು ಕಡೆಯಲ್ಲಿ ಅವರಿಗೆ ಒಂದು ಅವಕಾಶವನ್ನು ನಾವು ಯಾಕೆ ತಪ್ಪಿಸೋದು, ಅವರಿಗೊಂದು ಸಿಗುವ ಕವರಿಗೆ ನಾವು ಅಡ್ಡ ಬರೋದು ಯಾಕೆಂತೇಳಿ ಇತ್ತೀಚೆಗೆ ಒಂದು 5 ವರ್ಷಗಳಿಂದ ನಾನು ಅವರಿಗೆ ಪತ್ರವನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಒಂದು 20 ವರ್ಷಗಳಿಂದ ಸುಪ್ರಸಿದ್ಧ ಆಗ ಮೊಬೈಲೆಲ್ಲ ಇಲ್ಲದ ಕಾಲ, ಸುಪ್ರಸಿದ್ಧ ಕಲಾವಿದರು ಅವರಿಗೆ 2ನೇ ಪ್ರಸಂಗದಲ್ಲಿ ಸುಧನ್ವ ಮಕ್ಷದಲ್ಲಿ ಅವರಿಗೆ ಪ್ರಧಾನ ಪಾತ್ರ, ಯಾರು ಅಂತ ಕಲಾವಿದರು ಅಂತ ಬೇಡ. ಹಾಗೆ ಅವರದ್ದು ಸುಧನ್ವಂತ ಆಗಿದೆ. ತಾಳಮದ್ದಳೆ ಶನಿವಾರ, ಗುರುವಾರ ದಿವಸ ಅವರದ್ದು ನನಗೆ ಅಂಗಡಿಗೆ ಫೋನು, ಆಗ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನು, ಫೋನ್ ಮಾಡಿ ಹೀಗೀಗೆ ನಮಗಿದು ಟೌನ್ ಹಾಲಲ್ಲಿ ಒಂದು ನನ್ನ ಗುರುವಿನ ಮಗಂದೇ ಒಂದು ಯಕ್ಷಗಾನ ಟಿಕೆಟ್ ಇದ್ದು ನಂದು ಹೆಸರು ಹಾಕಿದ್ದಾರೆ. ಹೌದು, ಹೇಗೆ ನಿಮ್ಮ ಹೆಸರು ನಿಮ್ಮ ಹತ್ರ ಕೇಳೋದು ಹಾಕಿದ್ದ? ಅಲ್ಲ, ನಾನು ಒಪ್ಪಿದ್ದೇನೆ. ನೋಡಿ, ನೀವು ಒಪ್ಪಿದ್ದಕ್ಕೆ ಅವ್ರು ಹಾಕಿದ್ದಾರೆ. ಅಲ್ಲ, ಹೇಗೆ ಎಂತ ಮಾಡಬೇಕು? ಅಲ್ಲ, ಈಗ ನನಗೆ ಅಲ್ಲಿ ಮುಗಿಸಿ ಮತ್ತೆ ನಾನು ಇಲ್ಲಿ ಬರ್ತೇನೆ, ನಿಮ್ಮದೇನೋ ಕಾರ್ಯಕ್ರಮಕ್ಕೆ ನಾನು ತೊಂದರೆ ಮಾಡೋದಿಲ್ಲ, 2ನೇ ಪ್ರಸಂಗ ಅಲ್ಲ, ನಾನು ಬರ್ತೇನೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಬೇಡ, ನೀವು ನಮ್ಮದಕ್ಕೆ ಬರುವುದು ಬೇಡ, ನೀವು ಅಲ್ಲಿದ್ದೇಕೆ ಹೋಗಿ ಟೌನ್ ಹಾಲಿಗೆ. ಯಾಕೆಂತ ಹೇಳಿದರೆ ಟೌನ್ ಹಾಲ್ ಇದು ಟಿಕೆಟ್ ಇದು ಆಟ, ಮತ್ತು ನೀವು ಈಗ ಮುಡುಬಿರೆ ಬರಲಿಕ್ಕೆ ಉಂಟಂತೇಳಿ ಅಲ್ಲಿ ಹಾಳು ಮಾಡೋದು, ಬೇಗ ಮುಗಿಸಿ ಆಚೆಯಿಂದ ನೀವು ಇಲ್ಲಿ ಬರುವಾಗ ನೀವು ಎಷ್ಟು ಗಂಟೆಗೆ ಬರ್ತಾರೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ನಾವು ಇಲ್ಲಿ 1ನೇ ಪ್ರಸಂಗ ಮುಗಿಯಿತು, ನೀವು ಬರ್ತಾ ಇದ್ದೀರಿ ಅಂತ ನಾವು ಎಣಿಸುವುದು, ನೀವು ಬರ್ತಾ ಇಲ್ಲ, ಇಲ್ಲಿ ಸಭೆಯನ್ನು ಅಲ್ಲಿ ಪ್ರೇಕ್ಷಕರು ಸುಮ್ಮನೆ ಕೂತ್ಕೊಳಿಸಲಾಗ್ತದೆ. ಇನ್ನೊಬ್ಬರಿಗೆ ಸುಧನ್ವ ಕೊಡುವುದು, ಒಂದು 2 ಪದ್ಯ ಆದಾಗ ಇವರು ಬರುವುದು, ಆಗ ಮೊದಲು ಮಾಡಿ ನಾನು ಸುಧನ್ವನನ್ನು ಎಬ್ಬಿಸುವುದು, ಅದು ಸರಿಯಲ್ಲ. ಅದಕ್ಕೆ ನೀವು ಬರುವುದೇ ಬೇಡ ಅಂತ ಹೇಳಿದೆ. ಮತ್ತೆ ಅಲ್ಲ, ನಾನು ಹಾಗಾದರೆ ಅಲ್ಲಿದ್ದು ಬಿಡ್ತೇನೆ, ಅದು ಬೇಡ, ಅಲ್ಲಿಗೆ ಬಿಡಬೇಡಿ, ಅದು ಟಿಕೆಟ್ ಇದು ಆಟ, ಅದು ಸಹ ಅವರು ಸುಪ್ರಸಿದ್ಧ ಕಲಾವಿದರು, ನೀವು ಇಲ್ಲದಿದ್ದರಲ್ಲಿ ಗಲಾಟೆ ಆದೀತು, ಅಲ್ಲಿಯ ಸಂಘಟಕರಿಗೆ ಕಷ್ಟ ಆದೀತು, ನೀವು ಅಲ್ಲಿಗೆ ಹೋಗಿ ಅಂತೇಳಿ ನಾನು ಕಳಿಸಿದೆ. ಇದನ್ನು ಮಾತು ಯಾಕೆ ಹೇಳ್ತೇನೆ ಅಂತೇಳಿದರೆ, ಇಂತಹ ತುಂಬ ಅನುಭವಗಳಾದಾಗ ಸಂಘಟಕರಿಗೆ ಒಮ್ಮೊಮ್ಮೆ ತಾಳಮದ್ದಳೆ ಮಾಡುವುದೇ ಬೇಡವೋ ಅಂತೇಳಿ ಅನಿಸುವಂಥ ಪ್ರಸಂಗವಿದೆ. ಹಾಗೆ ಕೆಲವರು ಬೇರೆ ಅವರಿಗೆ ಕಾರ್ಯಕ್ರಮ ಉಂಟಂತೆ ಹೇಳಿ ಇಲ್ಲಿ ಕೆಲವು ಪದ್ಯಗಳನ್ನು ಕಡಿತಗೊಳಿಸುವುದು, ಇದೆಲ್ಲ ಕೆಲವರಲ್ಲಿ ಇರ್ತದೆ. ಅಂದರೆ ಅವರಿಗೆ ಇಲ್ಲಿ ತಡವಾಯಿತು, ಹಾಗೆ ಅಲ್ಲಿ ಇಷ್ಟು ಗಂಟೆಗೆ ಹೋಗಬೇಕು. ಅದಕ್ಕೆ ನಾನು ಕಲಾವಿದರಲ್ಲಿ ಮೊದಲು ಹೇಳಿಕೊಂಡು, ನಿಮಗೆ ಬರಲಿಕ್ಕೆ ಆಗುವುದಾದರೆ ಮಾತ್ರ ಬನ್ನಿ, ನಿಮಗೆ ಬೇರೆ ಕಡೆಗೆ ಇದ್ದರೆ ನೀವು ಬರಬೇಕಂತಿಲ್ಲ. ಅಂದರೆ ನಾನು ಬರುವ ವರ್ಷಕ್ಕೆ ನೋಡುವ, ಈ ಸಲ ನಾವು ಅಂದರೆ ನಮ್ಮ ಉದ್ದೇಶ ನಮ್ಮ ಕೂಟ ಒಳ್ಳೆಯದಾಗಬೇಕು, ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಅಂತೇಳಿ ಹೇಳೋದು. ಹಾಗೆ ಕೆಲವು ಸಲ ನನ್ನದೊಂದು ಕ್ರಮ ಇತ್ತು. ಯಾಕೆಂದರೆ ಒಂದು ಪ್ರಸಂಗದಲ್ಲಿ ಒಂದು 10 ಪಾತ್ರಗಳಿದ್ದರೆ ನಾನು ಒಂದು ಪಾತ್ರ ಒಬ್ಬರಿಗೆ ಎಕ್ಸ್ಟ್ರಾ ಹೇಳೋದು. ನಾನು
ಅಂದರೆ ಒಂದು ಕ್ರಿಕೆಟ್ನಲ್ಲಿ ಒಬ್ಬ ಎಕ್ಸ್ಟ್ರಾ ಪ್ಲೇಯರ್ ಇದ್ದಾಗೆ. ಅದು ಎಕ್ಸ್ಟ್ರಾ ಯಾಕೆ ಅಂತ ಹೇಳಿದರೆ, ಕೆಲವು ಸಲ ಈಗ ಅಶೋಕ್ ಭಟ್ ಹೇಳಿದಾಗೆ ಏನು ಅನಿವಾರ್ಯ ಕಾರಣ, ಕಲಾವಿದರದ್ದು ಸಮಸ್ಯೆ ಇರ್ತದೆ. ಬರ್ತೇನೆ ಅಂತ ಹೇಳಿದ ಕಲಾವಿದರು ಬಾರದೆ ಉಳಿಯುವಂಥ ಒಂದು ಸಂದರ್ಭ ಬರ್ತದೆ. ಆಗ ನಾವು ಇನ್ನೊಬ್ಬ ಕಲಾವಿದರು ಕರೆದರೆ ಅವರು ಒಪ್ಪುವುದಿಲ್ಲ. ನನಗಿಂಥದ್ದು ಅನುಭವ ಆಗಿದೆ. ಒಮ್ಮೆ ನಾನು ಸುಪ್ರಸಿದ್ಧ ಕಲಾವಿದರೊಬ್ಬರೊಂದು ಪಾತ್ರಕ್ಕೆ ಒಬ್ಬರನ್ನು ಅವರು ಆ ಪಾತ್ರಕ್ಕೆ ಸ್ವಲ್ಪ ಹೆಚ್ಚು ಪ್ರಸಿದ್ಧರು ಅಂತೇಳಿ ಅವರನ್ನು ಕರೆದಿದ್ದೆ. ನಿಜವಾಗಿ ಆದರೆ ತಾಳಮದ್ದಲೆ ಆ ಪಾತ್ರ ಮಾಡಬೇಕಾದ ಹಿರಿಯ ಕಲಾವಿದರು ನಮ್ಮ ಆ ವರ್ಷ ಟೀಮ್ನಲ್ಲಿ ಇದ್ದರು, ಅವರಿಗೆ ಕೊಡಬೇಕಾಗಿತ್ತು. ಆದರೆ ಇವರದ್ದೊಂದು ಆ ಪಾತ್ರ ಪ್ರಸಿದ್ಧ, ಹಾಗೆ ಅವರಿಗೆ ಕೊಟ್ಟಿದ್ದೆ. ಆದರೆ ಕೊನೆಗಳಿಗೆಲ್ಲ ಒಂದು 2 ದಿವಸ ಇರುವಾಗ ಅವರು ನಾನು ಬರುವುದು ಸ್ವಲ್ಪ ಸಂದೇಹ ಕಾಡ್ತಾ ಉಂಟು ಅಂತ ಹೇಳಿಬಿಟ್ರು. ಹಾಗೆಂತ ಏನು ಮಾಡೋದು, ನಮ್ಮಲ್ಲಿ ಹಿರಿಯ ಪ್ರಸಿದ್ಧ ಕಲಾವಿದರು ಅವರು ಅದರಲ್ಲಿ ಸಮರ್ಥರಲ್ಲ, ಅವರು ಹೇಳಿದ್ರು ಈಗೀಗೆ ಆ ಪಾತ್ರವನ್ನು ನೀವು ಮಾಡಬೇಕು. ಅದಕ್ಕೆ ಅವರು ಹೇಳಿದರು ಇಲ್ಲ ನಾನು ಮಾಡೋದಿಲ್ಲ. ಯಾಕೆಂದರೆ ಆ ಕಲಾವಿದರು ಇಲ್ಲ ಎಂಬ ಕಾರಣಕ್ಕೆಲ್ಲ ನಾನು ಆ ಕಲಾವಿದಿದ್ದರೆ ನಾನು ಬೇಡ. ಹಾಗಾಗಿ ನಂದು ನೀವು ನನಗೆ ಕೊಟ್ಟ ಪಾತ್ರ ಯಾವುದು ಅದೇ ಮಾಡೋದು. ಈ ಪಾತ್ರ ನಾನು ಖಂಡಿತವಾಗಿ ಮಾಡೋದಿಲ್ಲ. ಬೇಕಾದ್ರೆ ನನ್ನನ್ನು ನೀವು ತಾಳಮದ್ದಲೆಯಿಂದ ಬಿಟ್ಟರು ತೊಂದರೆ ಇಲ್ಲ, ನಿಷ್ಠರಾಗಿ ಹೇಳಿದರು. ಅದು ಅವರಲ್ಲಿ ತಪ್ಪೇನಿಲ್ಲ, ಯಾಕೆಂದರೆ ಅವರು ಹೇಳಿದ ಸತ್ಯವೇ. ಅವರಿದ್ದರೆ ಅವರಿಗೆ ಆ ಪಾತ್ರ ಇಲ್ಲ. ಹಾಗಾಗಿ ನಾವು ನಮ್ಮ ಅನಿವಾರ್ಯತೆಗೆ ಅವರನ್ನು ಕರೆದದ್ದು. ಹಾಗಾಗಿ ಅಂಥವೆಲ್ಲ ಪರಿಸ್ಥಿತಿ ಬಂದಾಗ ಮತ್ತು ಕೊನೆಗೆ ಮೊದಲು ಒಪ್ಪಿದ ಕಲಾವಿದರು ಬಂದರು, ತಾಳಮದ್ದಲೆ ಆಯಿತು. ಹಾಗೆ ಅಂಥದ್ದೆಲ್ಲ ಪರಿಸ್ಥಿತಿ ಬಂದಾಗ ನಾವು ಸಂಘಟಕರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾಕಂದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕಾಗ್ತದೆ. ಹಾಗೆ ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಅನಿವಾರ್ಯ ಒಂದು ಸಂದರ್ಭದಲ್ಲಿ ನನ್ನ ಒಂದು ಇದರ ಅನುಭವ ಪ್ರಕಾರ ನನಗೆ ಸದಾ ಒದಗಿ ಬಂದವರು ಮಲ್ಪೆ ವಾಸ್ತವ ಸಾಮಗ್ರು, ಹಾಗೆ ಶಂಭು ಶರ್ಮರು. ಮಲ್ಪೆ ವಾಸ್ತವ ಸಾಮಗ್ರಿ ಇದ್ದರೆ ನಮಗೆ ಒಂದು ಧೈರ್ಯ. ಯಾಕೆಂತ ಹೇಳಿದರೆ ಅವರಿಗೆ ಯಾವುದೇ ಪಾತ್ರ ಕೊಟ್ಟರೆ ಅವರಿಗೆ ಬೇಸರ ಇಲ್ಲ. ಬೇಕಾದ್ರೆ ಎರಡು ಪಾತ್ರ ಸಾಮಗ್ರಿ ಇವರು ಬರೆದಿನಂತೆ ಮಾಡುವ ಮಾತ್ರ ಹೇಳ್ತಾರೆ, ನಮ್ಮ ಹತ್ರ ಕವರ್ ಒಂದು ಎಷ್ಟು ಕೊಡಬೇಕು ಅಂದರೆ ಅವರು ತಮಾಷೆಗೆ ಹೇಳೋದು ಅವರು. ಹಾಗೆ ಅವರು 3 ಪಾತ್ರ ಕೊಟ್ಟರು ಮಾಡ್ತಿದ್ರು. ಹಾಗೆ ಶಂಭು ಶರ್ಮರು ಹಾಗೆ ಅವರನ್ನು ನಾನು ಆಪದ್ ಬಾಂಧವ ಕಲಾವಿದ ಅಂತಲೇ ಮತ್ತೊಂದು ಲೇಖನಗಳೆಲ್ಲ ಉಲ್ಲೇಖಿಸಿದ್ದೇನೆ. ಯಾಕೆಂತ ಹೇಳಿದರೆ ಅವರು ಯಾವುದೇ ಪಾತ್ರವನ್ನು ಮಾಡಲು ಸಮರ್ಥರು. ಹಾಗೆ ಎಲ್ಲ ಕಲಾವಿದರು ಸಮರ್ಥರಿರ್ತಾರೆ. ಆದರೆ ಕೆಲವರಿಗೆ ಅವರದ್ದು ಸ್ವರಭಾರ ಒಂದು ಸ್ತ್ರೀ ಪಾತ್ರಕ್ಕೆ ಹೊಂದುವುದಿಲ್ಲ, ಅಥವಾ ರಾಕ್ಷಸ ಪಾತ್ರಕ್ಕೆ ಹೊಂದುವುದಿಲ್ಲ ಆಗಿರ್ತದೆ. ಮತ್ತು ಕೆಲವು ಅವರ ಸ್ವಭಾವ ಆ ಪಾತ್ರಕ್ಕೆ ಹೊಂದುವುದಿಲ್ಲ, ಇದು ಇರ್ತದೆ. ಆದರೂ ವಾಸ್ತವ ಸಾಮಗ್ರು ಮತ್ತು ಶಂಭು ಶರ್ಮರಾಗೆಲ್ಲ ಅವರು ಯಾವುದೇ ಪಾತ್ರಗಳಲ್ಲೂ ಒಂದು ಮಾಡಬಲ್ಲ ಸಮರ್ಥರು. ಈಗ ಪಟ್ಟಾಭಿಷೇಕ ತೆಗೆದುಕೊಳ್ಳಿ, ವಾಸ್ತವ ಸಾಮಗ್ರಿ ಬೇಕಾದರೆ ದಶರಥವೇ ಮಾಡ್ತಾರೆ, ಕೈಕೇಯೂ ಮಾಡ್ತಾರೆ, ಮಂಥರೆಯೂ ಮಾಡ್ತಾರೆ, ಶ್ರೀರಾಮಚಂದ್ರನು ಮಾಡ್ತಾರೆ, ಲಕ್ಷ್ಮಣನು ಮಾಡ್ತಾರೆ. ಲಕ್ಷ್ಮಣನು ಮಾಡುತ್ತಾರೆ ಅಂತ ಅದೊಂದು ದೊಡ್ಡ ವಿಷಯವೇ. ಯಾಕೆಂತೇಳಿದರೆ ದೊಡ್ಡ ಪ್ರಸಿದ್ಧ ಕಲಾವಿದರ ಕೂಟದಲ್ಲಿ ಲಕ್ಷ್ಮಣನಿಗೆ ಇರುವುದಲ್ಲಿ 2 ಪದ್ಯ, ತಪ್ಪಿದರೆ 3 ಪದ್ಯ ಒಂದು ಭಾಗವತರು ಒಂದು ಕೊಡ್ಬೋದು. ಅಷ್ಟಿರುವಾಗ 2 ಪದ್ಯಕ್ಕಾಗಿ ಒಬ್ಬ ಸುಪ್ರಸಿದ್ಧ ಕಲಾವಿದ ಒಪ್ಪುವುದಿಲ್ಲ ಮಾಡಲಿಕ್ಕೆ. ಆದರೆ ವಾಸ್ತು ಸಂಹಾರ ಅದಕ್ಕೂ ಒಪ್ತಾರೆ ಅವರು. ಅಂದರೆ ಅವರು ಸಂಘಟಕರ ಸ್ನೇಹಿಯಾಗಿ ವ್ಯವಹರಿಸಿದವರು. ಹಾಗೆ ಉಜಿರೆ ಅಶೋಕ್ ಭಟ್ ನಮಗೆ ತುಂಬ ಇಂಥ ಪರಿಸ್ಥಿತಿಯಲ್ಲಿ ತುಂಬ ಸಲ ನಮಗೆ ಸಹಾಯ ಮಾಡಿದ್ದಾರೆ. ಆದರೂ ಅವರು ಎಲ್ಲ ಪಾತ್ರಕ್ಕೆ ಅವರ ಸ್ವಭಾವ ಹೊಂದುವುದಿಲ್ಲ, ಅವರ ಸ್ವರಭಾವ ಹೊಂದುವುದಿಲ್ಲ. ಇದು ನಮಗೆ ತಿಳಿದ ಕಾರಣ ನಾವು ಕೆಲವೊಮ್ಮೆ ಅಂಥದ್ದಕ್ಕೆ ಇದು ಮಾಡೋದಿಲ್ಲ. ಒಮ್ಮೆ ನಾನು ಒಂದು ಪ್ರಾರಂಭದ ದಿನಗಳಲ್ಲಿ ನಮ್ಮದು ಯಕ್ಷಸಂಗಮ ಅಂತ ಒಂದು ಕರ್ಣಾರ್ಜುನ ಪ್ರಸಂಗ, ಶೇಣಿಯವರದು ಕರ್ಣ, ಅಲ್ಲಿ ಇನ್ನೊಂದು ತೆಕ್ಕಟ್ಟಿಯವರು ಯಾರದ್ದು ಒಂದು ಅರ್ಜುನ ಇತ್ತು. ಅಲ್ಲಿ ಅಷ್ಟಾಗುವಾಗ ಒಂದು ಸರ್ಪಾಸ್ತ್ರ ಒಂದು ಬೇಕು. ಸರ್ಪಾಸ್ತ್ರಕ್ಕೆ ನಮ್ಮದು ಹವ್ಯಾಸಿ ಕಲಾವಿದರು ನಾನು ಆರಿಸಿದ್ದೆ. ಆದರೆ ಆವಾಗ ಒಬ್ಬ ಸುಪ್ರಸಿದ್ಧ ಕಲಾವಿದರೊಬ್ಬರು, ಅವರು ಸುಪ್ರಸಿದ್ಧ ಆದರೂ ಪಾಪ ಅವರಿಗೆ ಬೇಡಿಕೆ ಇರಲಿಲ್ಲ ಅಷ್ಟಾಗಿ. ಹಾಗಾಗಿ ನನ್ನ ಹತ್ರ ಹೇಳಿದರು, ಕೊಡುವರೆ ನೀವು ನನಗೆ ಒಂದು ಪಾತ್ರ ಕೊಡಬೇಕು, ನೀವು ನಿಮ್ಮ ಕೂಟಕ್ಕೆ ನಾನು ಇರ್ತೇನೆ, ಬರ್ತೇನೆ, ನನಗೊಂದು ಅವಕಾಶ ಕೊಡಬೇಕು. ಪಾಪದ ಕಲಾವಿದರು ಹಾಗಂತೇಳಿ ಒಳ್ಳೆ ವಿದ್ವತ್ತುಳ್ಳವರು, ಒಳ್ಳೆ ಜ್ಞಾನಿ. ಹಾಗೆ ನಾನು ಹೇಳಿದೆ, ಎಂತ ಮಾಡೋದು ಇವರೇ, ಎಲ್ಲ ಪಾತ್ರ ಕೊಟ್ಟಾಗಿದೆ, ಒಂದು ಸರ್ಪಾಸ್ತ್ರ ಒಂದು ಬೇಕಾದರೆ. ಹೌದಾ, ಯಾರ್ದು? ಕರ್ಣ ಯಾರ್ದು? ಶೇಣಿಯವ್ರದ್ದು. ಶೇಣಿಯವರ ಕರ್ಣ ಆದರೆ ನಾನು ಸರ್ಪಾಸ್ತ್ರ ಸಾಕು ನನಗೆ, ನಾನು ಮಾಡ್ತೇನೆ ಅಂತ ಹೇಳಿದರು. ಅಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಅವರ ಸರ್ಪಾಸ್ತ್ರ ಒಂದು ವಿಶೇಷತೆ ಇತ್ತು, ನೂತನವಾಗಿ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲದ ಹಲವು ವಿಷಯಗಳು ಅಲ್ಲಿ ಬಂತು. ಅದು ಸರಿಯೋ ತಪ್ಪು ಎಂಬುದು ವಿಮರ್ಶೆಗೆ ಬಿಟ್ಟದ್ದು. ಆದರೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಸರ್ಪಾಸ್ತ್ರ. ಆ ಸರ್ಪಾಸ್ತ್ರ ನೋಡಿ ಅವರಿಗೆ ಅದೇ ದಿವಸ ಬಜ್ಪೆಯಿಂದ ನನ್ನೊಬ್ಬರು ಸಂಘಟಕರು ಬಂದಿದ್ದರು. ಅವರು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಇವರನ್ನು ಸರ್ಪಾಸ್ತ್ರಕ್ಕೆ ಕರೆದರು. ಅವರು ಆಯಿತು ಅಂತ ಒಪ್ಪಿದ್ರು, ಒಂದು ಅವಕಾಶ ಸಿಕ್ಕಿತ್ತಲ್ಲ ಅಂತೇಳಿ. ಅಷ್ಟೊವಾಗ ಅವರಿಗೆ ಉಳಿದ ಕಲಾವಿದರು ಕಲಿಸಿಕೊಟ್ರು. ಈಗ ಅಶೋಕ್ ಭಟ್ ಹೇಳಿದಾಗೆ, ನೋಡಿ ನೀನು ಸರ್ಪಾಸ್ತ್ರ ಮಾಡಿದೆ, ನೀನು ಮುಂದಕ್ಕೆ ಸರ್ಪಾಸ್ತ್ರವೇ ಮಾಡುವ ಕಲಾವಿದನಿಗೆ ಉಳಿತಿ, ನೀನು ಒಪ್ಪಬೇಡ ಅಂತೇಳಿ. ಹಾಗಂತೇಳಿ ಅವನಿಗೆ ಅವನಿಗೆ ಒಂದು ಕವರಿನ ಅನಿವಾರ್ಯತೆ ಇತ್ತು ಅವನಿಗೆ. ಆದರೂ ಇವಾಗ ಕಲಾವಿದರು ಹೇಳಿದ್ದಾರೆ ಅಂತೇಳಿ, ಇಲ್ಲ ನಾನು ಸರ್ಪಾಸ್ತ್ರ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ. ಅಂದರೆ ಅವರು ಅಶೋಕ್ ಭಟ್ ಹೇಳಿ ಸರಿಯೇ, ಮತ್ತೆ ಅವನಿಗೆ ವರ್ಷ ಇಡೀ ಅವ ಸರ್ಪಾಸ್ತ್ರ ಮಾಡಬೇಕಾಗ್ತದೆ. ಯಾಕಂದರೆ ನಿಜವಾಗಿ ಅರ್ಜುನ ಮಾಡುವಂಥ ಒಂದು ಯೋಗ್ಯತೆ ಇದ್ದವ, ಅಷ್ಟು ವಿದ್ವತ್ತಿದ್ದವ. ಹಾಗೆ ಇಂತಹ ಒಂದು ಕೆಲವು ಪ್ರಕರಣಗಳು ಆಗ್ತದೆ. ಹಾಗೆ ನಾವು ಪಾತ್ರ ಕೊಡುವಾಗ ಸ್ವಲ್ಪ ಕಲಾವಿದರ ಮನಸ್ಥಿತಿಯನ್ನು ನೋಡಬೇಕಂತ ಹೇಳಿದೆ. ಒಮ್ಮೆ ಶೇಣಿಯವರೇ ನನ್ನಲ್ಲಿ ಹೇಳಿದಂಥ ವಿಷಯ, ಶೇಣಿಯವರಿಗೆ ಒಮ್ಮೆ ಕಾರ್ಕಳದಲ್ಲಿ ತಾಳಮದ್ದಳೆಗೆ ಕರೆದರಂತೆ. ಅಲ್ಲಿ ಅವರಿಗೆ ಕೃಷ್ಣ ಸಂಧಾನ ಪ್ರಸಂಗ, ಅದರಲ್ಲಿ ಭೀಮ ದ್ರೌಪದಿಯ ಸಂಭಾಷಣೆ ಭಾಗ. ಇವರು ಹೊಸತನ, ಯಾಕೆಂದರೆ ಯಾರು ಮಾಡೋದನ್ನು ನಾವು ಮಾಡಬೇಕೆಂಬ ಒಂದು ಕಲ್ಪನೆ ಇರ್ತದೆ, ಉರುಪು ಇರ್ತದೆ. ಅವರು ಶೇಣಿಯವರಿಗೆ ದ್ರೌಪದಿ ಪಾತ್ರ ಕೊಟ್ಟರಂತೆ.
ಆಗ ಸೇಣಿಯವ್ರಿಗೆ ಗೊತ್ತಿಲ್ಲ ವಿಷಯ. ಅಂದರೆ ಮೊದಲೆಲ್ಲ ನಾನು ಹೇಳಿದಾಗೆ ಪಾತ್ರ ಮೊದಲು ಹೇಳುವ ಕ್ರಮ ಇರಲಿಲ್ಲ, ಅಲ್ಲಿ ಬಂದ ಮೇಲೆ ಹೇಳೋದು. ಸೇಣಿಯವರು ನೋಡೋ ಲಿಸ್ಟಿನಲ್ಲಿ ದ್ರೌಪದಿ. ಅವರು ಎಂಥ ಕರೆದ್ರು, ಎಂಥ ಮಾರೆ ದ್ರೌಪದಿ, ನಾನು ಯಾವಾಗ ದ್ರೌಪದಿ ಮಾಡಿದ್ದು ನೋಡಿದ್ದೀನಿ ನೀನು, ನಿನಗೆ ಸ್ವಲ್ಪ ತಲೆ ಉಂಟಾ? ಅಲ್ಲ, ಒಂದು ವಿನೂತನ ಆಗಬೇಕಂತೇಳಿ ಮಾಡಿದ್ದು ಗುರುಗಳೇ, ನೀವು ಬೇಡ ಅಂತೇಳಿ ನನ್ನ ಮರ್ಯಾದೆ ಹೋಗ್ತದೆ, ನೀವು ಒಪ್ಪಬೇಕು. ಸೇನೆಯವರು ಎಷ್ಟೇ ನಿಷ್ಠುರ ಆದರೂ ಸಹ ಅವರ ಅಭಿಮಾನಿಗಳಿಗೆ ಒಂದು ನಿರಾಸೆ ಮಾಡುವವರಲ್ಲ, ಅದು ಅವರದ್ದು ದೊಡ್ಡ ಗುಣ. ಹಾಗೆಂದರೆ ಖಡಕ್ಕಾಗಿ ಮಾತನಾಡ್ತಾರೆ. ಏನು ಮಾಡೋದು, ಇವರು ಹೇಳಿ ಆಗಿದೆ ಅಂತೇಳಿ ಅವರು ದ್ರೌಪದಿ ಮಾಡಿದ್ದೇನೆ. ಆಗ ನನ್ನ ಹತ್ರ ಹೇಳ್ತಿದ್ರು ಅವರು, ನಾನು ದ್ರೌಪದಿ ಒಂದು ಮಾಡಿದ್ದೇನೆ, ಅಲ್ಲಿ ನಾನು ಎಂತ ಮಾಡೋದು, ಅಲ್ಲಿ ನಾನು ದ್ರೌಪದಿ ಮಾಡುವವನ. ಆದರೆ ಮತ್ತೆ ನಾನೊಂದು ಈಗಿನ ಕಾನೂನಿನ ಒಂದು ವಿಷಯ ಏನುಂಟು ಆ ಪಾಯಿಂಟನ್ನು ತೆಗೆದು ಅಲ್ಲಿ ರಾಜ್ಯ ಕೇಳಿಬಿಟ್ಟು 5 ರಾಜ್ಯ ಅಲ್ಲ 5 ಗ್ರಾಮ ಅಲ್ಲ 6 ಗ್ರಾಮ ಬೇಕು, ಯಾಕೆ ನನಗೊಂದು ಬೇಕು ಅಂತೇಳಿ ಅಲ್ಲಿ ಹೇಳಿಬಿಟ್ರಂತೆ. ಅಂದರೆ ಈಗಿನ ಕಾನೂನು ಪ್ರಕಾರ, ಯಾಕೆಂದರೆ ಮಹಿಳೆಯರಿಗೆ ಹಕ್ಕುಂಟು ಅಂತೇಳಿ. ಹಾಗೆ ಅಂದರೆ ಅದೊಂದು ಹೊಸ ಕಲ್ಪನೆ. ನಂತರ ಅವರು ಅಂಥ ಪಾತ್ರ ಒಪ್ಪಲಿಲ್ಲಂತೆ. ನಂತರ ಅವ್ರು ಹೇಳ್ತಿದ್ರು, ನಾನು ಇನ್ನು ಅದರ ನಂತರ ನಾನು ಇದು ಮಾಡುವ ಪ್ರಸಂಗ ಯಾವುದು ಕೇಳಲಿಕ್ಕೆ ಉಂಟು, ಪಾತ್ರ ಯಾವುದೊಂದು ಕೇಳಲಿಕ್ಕೆ ಉಂಟು. ಯಾಕೆಂದರೆ ಈ ಸಂಘಟಕರದ್ದು ಹೊಸ ಕಲ್ಪನೆ ಅಂತೇಳಿ ಏನೇನು ಮಾಡಿ ಮತ್ತು ನನ್ನ ಮರ್ಯಾದೆ ತೆಗೆದು ಬೇಡ ಅಂತ ಹೇಳಲಿಕ್ಕೆ ಉಂಟು ಅಂತ ಹೇಳ್ತಿದ್ರು. ಹಾಗೆ ನಮಗೆ ಒಂದು ಪೋಷಕರು ಸಹ ಬೇಕಾಗ್ತದೆ. ಹಾಗಾಗಿ ಉಜಿರೆ ಅಶೋಕ್ ಭಟ್ರು ಹೇಳಿದರು, ಒಬ್ಬರು ಪೋಷಕರು ಇಷ್ಟು ಕೊಡ್ತೀನಿ ಇಂಥವ್ರು ಕರೀರಿ ಅಂತ ಹೇಳಿದ ಅಂತೇಳಿ. ಅಂಥ ಒಂದು ಘಟನೆ ನಡೆದಿತ್ತು. ಶೇಣಿಯವರು ಒಂದು ಮಾಗಧವಧೆ ಪ್ರಸಂಗ. ಮಾಗಧವಧೆ ಹೇಳಿದರೆ ಅಲ್ಲಿ ಮಾಗಧಕ್ಕೆ ಬೇರೆ ಅಲ್ಟರ್ನೇಟಿವ್ ಇಲ್ಲ, ಶೇಣಿಯವರೇ, ಅದು ಮಾಗಧ ಶೇಣಿಯವರೇ. ಆದರೆ ಆಡಿಸುವ ಒಬ್ಬರು ಪೋಷಕರು ಅಂದರೆ ಪ್ರಾಯೋಜಕರು ಅವ್ರನ್ನ ಏನೋ ದೊಡ್ಡ ಮೊತ್ತ ಕೊಡ್ತಾರೆ ಸಂಘಕ್ಕೆ. ಅವರಲ್ಲಿ ಒಬ್ಬರಿಗೆ ಕೇಳಿರಂತೆ, ಮಾಗಧನನ್ನು ಕೊಲ್ಲುವುದು ಯಾರು ಮಾರೆ ಅಂತೇಳಿ. ಮಾಗಧನನ್ನು ಕೊಲ್ಲುವುದು ಭೀಮ ಅಂತ ಹೇಳಿದ್ರಂತೆ. ಹಾಗಾದರೆ ಶೇಣಿಯವರಿಗೆ ಭೀಮವೇ ಆಗಬೇಕಂತೇಳಿ. 2 ಪದ್ಯದ ಭೀಮ ಮಾಡುವವರು ಶೇಣಿಯವರಲ್ಲ. ಆದರೂ ಒಂದು 10,000 5,000 ಆ ಕಾಲದಲ್ಲಿ ದೊಡ್ಡ ಮೊತ್ತ, ಅದು ಅಷ್ಟನ್ನು ಕೊಟ್ಟಿದ್ದಾರೆ. ಅಲ್ಲ, ಅವರು ಬೇರೆ ಪಾತ್ರ ಮಾಡೋದಾದ್ರೆ ನಾನು ಹಣ ಕೊಡೋದಿಲ್ಲ ಅಂತೇಳಿ. ಲಾಸ್ಟಿಗೆ ಈ ವಿಷಯ ಶೇಣಿಯವರಿಗೆ ಗೊತ್ತಾದರೆ ಅವರು ಅಲ್ಲಿಂದಲೇ ಅವರು ಬೇಡ ಏನು ಬೇಡ ಅಲ್ಲಿಂದ ಕಾರು ತಿರುಗಿಸಿ ಹೋಗ್ತಾರೆ. ಯಾಕೆಂದರೆ ಅವರು ಭೀಮ ಮಾಡುವವರಲ್ಲ 2 ಪದ್ಯದ. ಮತ್ತು ಅದು ಏನು ಅವರಿಗೆ ಏನೋ ಸಮಾಧಾನ ಮಾಡಿ ಅದು ಕೊಲ್ಲುವುದು, ಆ ಭೀಮ ಬರುವುದು, ಲಾಸ್ಟಿಗೆ ಅದರ ಮೊದಲಿರುವುದು ಮಾಗಧನಿಗೆ ಅಂತೇಳಿ ಎಲ್ಲ ಒಪ್ಪಿ ಕೊನೆಗೆ ಆಯ್ತಲ್ಲಿ. ಹಾಗೆ ಇಂತಹ ಕೆಲವರು ಪೋಷಕರು ಇದ್ದಾಗ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಅದೆಲ್ಲ ಸಂಘಟಕರಿಗೊಂದು ಸವಾಲಾಗಿ ಪರಿಣಮಿಸುವಂಥದ್ದು. ಹಾಗೆ ಇನ್ನೂ ಸಹ ತುಂಬ ಜನ ಮಾತನಾಡಲಿಕ್ಕಿದ್ದಾರೆ. ಹಾಗಾಗಿ ಹೆಚ್ಚು ಮಾತನಾಡಿ ಉಳಿದವರ ಅವಕಾಶ ಕುಂಠಿತ ಆಗೋದು ಬೇಡ ಅಂತೇಳಿ ನನ್ನ ಮಾತು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಯಕ್ಷಗಾನಂ ಗೆಲ್ಗೆ ನನಗೆ ಈ ಅವಕಾಶ ಕೊಟ್ಟಂಥ ಸಿರಿಬಾಗು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಇದಕ್ಕೆ ನನ್ನಂತಾನದ ಧನ್ಯವಾದಗಳು. ಯಕ್ಷಗಾನಂ ಗೆಲ್ಗೆ. ನಾನು ಹೇಳಬೇಕಾದದ್ದು ಇನ್ನೊಂದು ಕಲೆಯ ಮುಂದಿನ ಭವಿಷ್ಯ ಹೇಳಿದ್ದಾರೆ. ಸಂಘಟಕರು ಈಗ ಚಲಾವಣೆಯಲ್ಲಿರುವ ಹಿರಿಯ ಕಲಾವಿದರು. ನಾವು ಜೋಶಿಯವರನ್ನು ತಗೊಳ್ಳುವ, 80ನೇ ವರ್ಷದ ತರುಣ ಜೋಶಿಯವರು. ಮತ್ತು ಆಮೇಲೆ ಬರುವ ಅದು ಫಸ್ಟ್ ರಾ, ಸೆಕೆಂಡ್ ರಾ, ಅದೆಲ್ಲ ನಾವು ತೀರ್ಮಾನ ಮಾಡೋದು ಯಾವುದು ಯಾವ ರಾ ಅಂತ, ಆಯಿತಾ. ಹೊಸತ್ತು ಯಾರು ಬರ್ತಾರೆ ಅವರನ್ನೂ ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಸಂಘಟಕರು ಪ್ರಯತ್ನಿಸಬೇಕು. ಸರಿಯಾ ಸರ್? ಭಾಗವತರು, ಚೆಂಡೆಮದ್ದಳೆಯವರು, ಅದೊಂದು ಕೆಲಸ ಮಾಡುವ. ಹಿರಿಯ ಪದ್ಯಾಣ ಶಂಕರ ಭಟ್ರನ್ನು ಚೆಂಡೆಗೆ ಕೂತುಕೊಡಿಸಿದರೆ ಒಬ್ಬ ಹೊಸಬ ಮದ್ದಳೆಗೆ ಕೂತುಕೊಡಿಸುವ. ಇಬ್ಬರೂ ಹೊಸಬರಾದರೆ ಭಾಗವತರನ್ನು ಎತ್ತಿಕೊಂಡು ಈ ಮುಂಡಂಗಿ ಬಲ್ಲೆ ಪ್ರವಾಹದಲ್ಲಿ ಹೋದಾಗೆ ಹೋಗ್ತದೆ, ಈ ಭಾಗವತನವರೊಟ್ಟಿಗೆ ಹೋಗ್ತಾನೆ. ಅರ್ಥ ಆಯ್ತಾ ನಾನು ಹೇಳಿದ್ದು ಕುಮಾರಣ್ಣ? ಅಥವಾ ಮದ್ದಳೆಗೊಬ್ಬ ಲಕ್ಷ್ಮೀ ಶಾಮಣ್ಣಯ್ಯರು ಕೂತ್ರೆ, ನಾನು ಮದ್ದಳೆಗೆ ಅಂದರೆ ಪದ್ಮನಾಭ ಶಂಕರ ಭಟ್ಟರಿಗೆ ತುಂಬ ಹೊತ್ತು ಮದ್ದಳೆಗೆ ಕೂತ್ಕೊಳ್ಳಿ ಕಷ್ಟ ಆಗ್ತಾರೆ ಹೇಳ್ತಾರೆ. ಅವ್ರೀಗ ವಯಸ್ಸಾಯಿತು, ವಯಸ್ಸಾಗಲಿಲ್ಲ, 75ರ ತರುಣ ಅವರು. ಆವಾಗ ಚೆಂಡೆ ಒಬ್ಬ ಹೊಸಬ್ಬ, ಅವ 100 ಮೀಟ್ರ್ ಓಡುವವ, ಮೈಲ್ ರೇಸ್ ಅಲ್ಲ, 100 ಮೀಟರ್, ಆಯಿತಾ. ಸೊ ಅದನ್ನು ನಿಯಂತ್ರಕ ಆವಾಗ ಅನುಭವಕ್ಕೆ ಬರ್ತದೆ, ಅವನಿಗೆ ತೆಕ್ಕೊಳ್ಳುವ ಮನಸ್ಸಿದ್ದರೆ. ಮತ್ತು ದೇವಸ್ಥಾನದ ಜಾತ್ರೆಗೆ ಚೆಂಡೆ ಬಡಿಯೋರು ಹಾಗೆ ಆದರೆ ಎಂಥ ಪ್ರಯೋಜನ ಇಲ್ಲ. ನಾನು ಅವರನ್ನು ದೂಷಣೆ ಮಾಡಿದ್ದಲ್ಲ, ಅದೊಂದು ವಿಷಯ ಬೇರೆ. ಆ ಕಾರಣದಿಂದ ಈ ಒಂದು ಇದು ತೆಕ್ಕೊಂಡ್ರೆ ಒಳ್ಳೆಯದು. ಸೊ ಸೀನಿಯರ್ ಮೋಸ್ಟ್ ಈಗ ಪ್ರವೃತ್ತಿಯಲ್ಲಿ ಡಿಮಾಂಡಿನಲ್ಲಿರುವ ಅದು ಆಶೆ ಮತ್ತು ಕ್ಷೇತ್ರ ಅಭಿರುಚಿ ಇದರೆಲ್ಲ ಬೇರೆ ಬೇರೆ ಉಂಟು. ಡಿಮಾಂಡೆಲ್ಲ ಹೇಗೆ ಬರ್ತದೆ ಅಂತ, ಹೆಚ್ಚು ಕ್ಲಿಪ್ಪಿಂಗ್ಸ್ ಯಾರದು ಬರ್ತಾರೆ, ಯಾರು ಹಾಕ್ತಾರೆ ಫೇಸ್ಬುಕ್ಕಲ್ಲಿ, ಅದನ್ನೇ ತುಂಬ ಸಲ ಯಾರು ಲೈಕ್ ಕೊಡ್ತಾರೆ, ಯಾರ ಜೊತೆಗೆ ಶೇರ್ ಮಾಡ್ತಾರೆ, ಇದಲ್ಲೆಲ್ಲ PhD ಮಾಡಿ ಮುಂದೆ ಹೋಗಿದ್ದೇನೆ ನಾನು. ನಮಗೆಲ್ಲ ಅದರಲ್ಲಿ ಆಸಕ್ತಿ ಇಲ್ಲ. ಹೌದೌದು, ಅದರ ಮುಂದೆ ಹೋಗಿದ್ದೇನೆ ನಾನು. ಮತ್ತು ಇನ್ನು 4 ತಲೆಮಾರಿನ ಕಲಾವಿದರನ್ನು ಒಂದು ತಾಳಮದ್ದಲೆಗೆ ಆಗೋದಿಲ್ಲ. ಅದು ಒಂದು ಸಪ್ತಾಹ ಮಾಡುವಾಗ ನಾನು ಅದನ್ನು ದಾರಿಯಲ್ಲಿ ನಾನು ಸಾಗಿದ್ದೇನೋ ಅಂತ ನನಗೆ ಕೆಲವೊಮ್ಮೆ ಅನ್ನಿಸ್ತಾನೆ. ಸಾಗಿದ್ದೇನೋ ಇಲ್ಲೋ ಅಂತ ಉಳಿದವರು ಹೇಳಬೇಕು. ಅದು ಇದರಲ್ಲಿ
ಆ ಪ್ರದೇಶದಲ್ಲಿ ಮಾಡುವಾಗ ಆ ಪ್ರದೇಶದ ಹವ್ಯಾಸಿಗಳನ್ನು ಬಳಸಿ. ನಾವು ಎಲ್ಲಿ ಮಾಡ್ತೇವೆ ಅಲ್ಲಿ ಆ ಪ್ರದೇಶದಲ್ಲಿ ಮಾಡುವ ಆದಷ್ಟು ಆ ಪ್ರದೇಶದ ಪ್ರಾಯೋಜನೆ ತೆಕ್ಕೊಳ್ಳಿ. ಪೋಷಕರನ್ನು ಅವರಿಗೂ ಸಹ ಯಕ್ಷಗಾನಕ್ಕೆ ಪೋಷಣೆ ಮಾಡುವ ಒಂದು ಇದು ಆಸಕ್ತಿ ಬರಲಿ. ಬರುವ ವರ್ಷ ಅವರು ಪೋಷಕರಾಗ್ತಾರೆ. ಇಲ್ಲಿಂದ ಕೊಂಡೋಗಿ ಅಲ್ಲಿ ಮಾಡಿದರೆ ಇಲ್ಲಿದ್ದು ಅಲ್ಲಿ ಖರ್ಚಾಗ್ತದೆ, ಅಲ್ಲಿಯವರಿಗೆ ಅದು ಗೊತ್ತಿದೆ, ಇಲ್ಲಿಂದಲೂ ತಂದು ಆಗ್ತದೆ ಅದರಷ್ಟಕ್ಕೆ ಅಂತ ಆಲೋಚನೆ ಮಾಡ್ತಾರೆ ಅವರು. ಒಂದು ಇದನ್ನು ಆವಾಗ ಕಲಾವಿದರು. ಇನ್ನೊಂದು ಈಗ ಏನಾಗಿದೆ ಅಂದರೆ, ತಾಯಂದಿರು ಬಂದಿದ್ದೀರಿ, ಮಹಿಳಾ ತಂಡ ಮತ್ತು ಪುರುಷರ ತಂಡ ಈಗ ಅದು ಬೇರೆ ಬೇರೆ ಸಾಗ್ತಾ ಉಂಟು ಪ್ರವಾಹದಲ್ಲಿ. ಸರಿಯಾ ಕಾರಂತ್ರೆ ಅಕ್ಕ? ಸರಿಯಾ ನಾನು ಹೇಳಿದ್ದು? ಕಡಿಮೆ. ನಾನು 45 ವರ್ಷದಿಂದ ಇದ್ದೇನಲ್ವ, ಕಡಿಮೆ ಅಲ್ಲಿ ಆಗೋದು. ಈಗ ನಾನು ಯಾವುದೇ ಮಹಿಳಾ ತಂಡದಲ್ಲಿ ಭಾಗವಹಿಸಲಿ, ನಾನು ಭಾಗವಹಿಸಬೇಕು ಅಂತ ಅಪ್ಲಿಕೇಶನ್ ಎಲ್ಲ ನಿಮ್ಮ ಹತ್ರ ಹೇಳಿದ್ದು. ನಾನೊಂದು ಗೋಷ್ಠಿಯಲ್ಲಿ, ನನ್ನದ್ದು ಹೇಳೋದಿಲ್ಲ, ನಾನು ಗೋಷ್ಠಿಯಲ್ಲಿ ಹೇಳಿದ್ದು ನಾನು. ಅದು ಬೇರೆ ಬೇರೆ ಕಾರಣ ಉಂಟು ಅಲ್ಲಿ ಫಿಕ್ಸ್ ಆಗಲಿಕ್ಕೆ, ಆದವರೇ ಆಗುವುದು. ಸರಿಯಾ? ಹಾಂ, ಅದಕ್ಕೆ ಬೇಕಾಗಿ ಆ ಬಗ್ಗೆ ನಾನು ಕರೀತಿದ್ದೆ. ನಾನು ಯಾಕೆ ಕರೀಲಿಲ್ಲ ಅಂದರೆ, ಯಾರು ನನ್ನನ್ನು ಕರೀಲಿಕ್ಕೆ, ಹಾಗೆ ನಾನು ಕರೀಲಿಕ್ಕೆ ಹೋಗಲಿಲ್ಲ. ಅದರಲ್ಲಿ ಸ್ಪಷ್ಟ ಉಂಟು ನಂದು. ನಾನು ಒಟ್ಟು ಗಾಳಿಯಲ್ಲಿ ಗುದ್ದಾಡುವುದಿಲ್ಲ. ಹಾಂ, ಕೆಲವು ಕಡೆ ಕರೆದಿದ್ದೇನೆ. ಸರಿಯಾ ವಿನಯಣ್ಣ? ಹೌದೌದು, ಬೇರೆ ಬೇರೆ ಕಾರಣ ಉಂಟು ಕರೀಲಿಕ್ಕೆ ಬಿಡಲಿಕ್ಕೆ, ಅದು ಬೇರೆ ಬೇರೆ ಕಾರಣ ಉಂಟು. ಬಹುಶಃ ಇದನ್ನು ನಾವು ಇನ್ನು ಅನೇಕ ಕಲಾವಿದರು ಬೇರೆ ತಾಳಮದ್ದಲೆ ಕೇಳುವುದಿಲ್ಲ. ಭಾರಿ ದೊಡ್ಡ ದೋಷ ಅದು, ಕೇಳುವುದಿಲ್ಲ. ಹಾಗೆ ಅಂತ ನಾವು ಅರ್ಥ ಹೇಳಿದ್ದು ಯೂಟ್ಯೂಬಿನಲ್ಲಿ ಲೋಡ್ ಆದರೆ ಇನ್ನೊಬ್ಬನ ತುಟಿಯಿಂದ ಬರ್ತದೆ ಅದು. ಅದು ಮೊನ್ನೆ ಹೇಳಿದ್ದೇನೆ, 2 ವಾಕ್ಯ ನನ್ನದ್ದು, 2 ವಾಕ್ಯ ಇನ್ನೊಬ್ಬರದ್ದು, ಮತ್ತೊಂದು ವಾಕ್ಯ ಅದು ಇಲ್ಲಿ ಸಂಭಾಷಣೆಯಲ್ಲಿ ಹೇಳಿದ್ದನು, ಅವರು ಪೀಠಿಗೆಯಲ್ಲಿ ಹೇಳುದು. ಸರಿ ಉಲ್ಟ, ಸಂಭಾಷಣೆಯಲ್ಲಿ ಹೇಳಲಿಕ್ಕೆ, ಪೀಠಿಗೆಯಲ್ಲಿ ಹೇಳಲಿಕ್ಕಲ್ಲ ಅದು. ಸೊ ಇಂಥ ಅನೇಕ ಸಂಗತಿಗಳುಂಟು. ಸುಮ್ಮನೆ ತಾಳಮದ್ದಲೆ ಮಾಡಿದರೆ ತಾಳಮದ್ದಲೆ ಎಲ್ಲ ಯೂಟ್ಯೂಬಿನಲ್ಲಿ ಆಗ್ತದೆ. ಇನ್ನೊಂದು, ಅನಪೇಕ್ಷಿತ ಜನರು ಯಾರೋ ಬಂದು ಕ್ಯಾಮರಾ ಇಟ್ಟು ಯೂಟ್ಯೂಬಿನಲ್ಲಿ ಆ ಸಣ್ಣ ಸಣ್ಣ ಪೀಸ್ ಹಾಕುವುದನ್ನು ದಯವಿಟ್ಟು ಎಲ್ಲರೂ ತಡೀರಿ. ಹೌದಾದರೆ ಹೇಳಿ, ಅನುಮೋದನೆ ಕೊಡಿ. ಹಾಂ, ಯಾಕೆ ದಕ್ಷಿಣೆ ಮಾಡ್ತೀರಿ? ಚಪ್ಪಾಳೆ ಹಾಕಿದವರಿಗೆ ಅವರು ಎಂತ ಕಮೆಂಟ್ ಹೇಳೋದಿಲ್ಲ, ನನಗೆ ಹೇಳೋದು ನಾಳೆ, ಹೆದರಬೇಡಿ. ಯಾಕೆಂದರೆ 1 ನಿಮಿಷದ್ದು 5 ನಿಮಿಷದ್ದು ಅವನದ್ದು ಮಾತ್ರ. ಅವನ ಎದುರು ಹೇಳಿದವ ಎಂತ ಹೇಳಿದ್ದಾನೆ ಅಂತ ಯಾರಿಗಾರು ಗೊತ್ತುಂಟ? ಭಾಗವತರದ್ದು ಮಾತ್ರ ಮಾರ್ಯಾರೆ, ಮದ್ದಳೆಯದ್ದು ಇದಿಲ್ಲದಾಗ್ತದೋ, ಚೆಂಡೆ ಇಲ್ಲದೆ ನೇರ್ವದ್ಯಕ್ಕೆ ಭಾಗವತ ಹೇಳೋದನ್ನು ತೋರಿಸಿದ. ಚೆಂಡೆವ ಬೆಗರಿಸಿ ಇಂಟಿದ್ದೆ ಬಂತು. ಚೆಂಡೆವನದ್ದು ಮಾತ್ರ ತೋರಿಸಿದೆ, ಎಡಗೊಟ್ಟ ಮದ್ದಳೆಯವನದ್ದು ಇಲ್ಲ. ಯಾಕೆ ಅವನನ್ನು ಕೊಲ್ತೀರಿ, ಶ್ರಾದ್ದ ಮಾಡ್ತೀರಿ ಒಂದೇ ಬಿಂಡದಲ್ಲಿ? ಒಟ್ಟಿಗೆ ಹಿಮ್ಮೇಳವನ್ನು ತೋರಿಸಿ. ಬ್ಯಾನರ್ ಯಾರು ಸಂಘಟನೆ ಮಾಡಿದ್ದಾನೆ, ಅವನ ಬ್ಯಾನರಿನ ಹೆಸರು ಬರಲಿ. ಪಾಪ ಖರ್ಚು ಮಾಡಿದ್ದಾನೆ, ಅವ ಡೊನೇಷನ್ ಮಾಡಿದ್ದಾನೆ, ಬರಲಿ ಅವಂದು. ಒಬ್ಬ ಎದುರಿನಲ್ಲಿ ಅರ್ಜುನ ಹೂ ಹೇಳಿದ್ದಾನಲ್ಲ, ಎಂತ ಇಲ್ಲದಿದ್ರು ಆ ಹೂ ಹಾಕಿದವ ಯಾರು ಅಂತಾದರೂ ಗೊತ್ತಾಗಬೇಡ. ಅವನದ್ದು 2 ವಾಕ್ಯ ಒಂದು ಸಂಭಾಷಣೆಯ ಕ್ಲಿಪ್ಪಿಂಗ್ಸ್ ಕೊಡಿ. ಅಭಿಮಾನ ಯಾರಿಗೆ ಯಾರ ಹತ್ರ ಇರಬಹುದು, ಅದು ವಿಷಯ ಬೇರೆ. ಅದರ ಹಿಂದಿನ ಶ್ರಮ, 1 ತಿಂಗಳಿನ ಓಡಾಟ, 2 ತಿಂಗಳಿನ ಓಟಾಟ, ಚಪ್ಪಲಿ ತಳದದ್ದೆಲ್ಲ ಉಂಟಲ್ಲ, ಶ್ರಮ ವಹಿಸಿದ್ದು, ಅದು ಬರಲಿ, ಅದು ಬರಲಿ. ಸೊ ಯಾರೋ ಒಬ್ಬರು, ನಾನು ಒಂದು ಕಡೆಯಲ್ಲಿ ಆಕ್ಷೇಪ ಮಾಡಿದೆ, ಒಬ್ಬರು ಭಾಗವತರದನ್ನು ತಂದು ಇಟ್ಟರು, ಒಬ್ಬರು ಆಗುವುದಿಲ್ಲ ಹೇಳಿದೆ. ಸೈಡಲ್ಲಿ ಇಡೀ ತಾಳಮದ್ದಲೆ ಜೊತೆಗೆ ಫ್ರೇಮ್ನಲ್ಲಿ ಭಾಗವತರದ್ದು ಮನೆಯಲ್ಲಿ ಮಾಡಿಸಿ, ನನ್ನ ಕಾರ್ಯಕ್ರಮದಲ್ಲಿ ಇಲ್ಲ. ನಾನು ನಿಷ್ಠುರವಾಗಿ ಹೇಳಿದೆ, ನನಗೆ ನಾಳೆ ಸಂಘಟನೆ ಮಾಡಬೇಕು ಅಂತ ಇಲ್ಲ, ಮುಸ್ಕಾಕಿ ಮಲಗಿ ಇಷ್ಟು ವರ್ಷ ಮಾಡ್ತೇನೆ ಅಂತೂ ಹಠ ಇಲ್ಲ ನನಗೆ. ಸೊ ಯಕ್ಷಗಾನದ ಭವಿಷ್ಯದ ದಿಕ್ಕು ಹೇಳ್ತೀರಲ್ಲ, ಸೊ ಹೇಳ್ತೇವಲ್ಲ, ಬದಲಾವಣೆ ಮಾಡಿದೆ ಶಬ್ದವನ್ನು, ಹೇಳ್ತೇವಲ್ಲ, ಆವಾಗ ಜೋಶಿಯವರ ಎದುರಿಗೆ 2 ಪದ್ಯದ ವಿದುರ ಬಿಲ್ಲು ಮುರಿಯುವುದು ಹೇಳಿದವನಿಗೆ ಆಗ ಜೋಶಿಯವರ ಅರ್ಥ ಹೇಳುವ ದಾರಿ ಯಾವುದು? ML ಸಾಮಗರು ಒಂದು ಧರ್ಮರಾಯನನ್ನು, ಗಾಂಡಿವನಿಂದನೇ ಧರ್ಮರಾಯನನ್ನು ಅವರು ಧರ್ಮರಾಯನೇ ಹೇಗೆ ಕಟ್ಟಿಕೊಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ವ? ಅವನದ್ದಕ್ಕಾಗೋ ಬರೋದು, ಅವನದ್ದು ಮುಗಿಸಿ ಹೋಗೋದು, ಅವನು ಹೋಗುವುದು ಒಳ್ಳೆಯದು ಇಲ್ಲಿಂದ, ಇದನ್ನು ಒಟ್ಟು ಹಾಳು ಮಾಡಿ ಹೋಗೋದಕ್ಕಿಂತ. ಸೊ ಅಷ್ಟು ಹೊತ್ತು ಸಮಯ ಡೆಡಿಕೇಶನ್ ಮಾಡಲಿಕ್ಕೆ ಹೊಸಬರು ಫ್ರೇಮಿಗೆ ಬರಲಿ. ಅರ್ಥಗಾರಿಕೆ ಆದಷ್ಟು ಅಲ್ಲಲ್ಲ, ನಮ್ಮ ಚಾನಲ್ನಲ್ಲಿ ಹೋಗಿ ಯಾರದ್ದು ಬೇಕಾದರೂ ತೆಕ್ಕೊಳ್ಳುವ. ಕಲ್ಚರ ಪುಸ್ತಕದಿಂದ ನಾನು ತೆಕ್ಕೊಳ್ತೇನೆ, ಅದನ್ನು ಅವರಿಗೆ ಗೊತ್ತಾಗದಾಗೆ ನನ್ನ ಬ್ರ್ಯಾಂಡಿನಲ್ಲಿ ಕಳಿಸ್ತೇನೆ. ಅದನ್ನು ಅವರು ಹೀಗೆ ಹೇಳಿದ್ರು, ಅಶೋಕಣ್ಣ ಮೊನ್ನೆ ಅದು ನಿಂಗಳ ಪುಸ್ತಕದ್ದೇ ಬ್ರ್ಯಾಂಡ್ ನನ್ನದ್ದೊಳಿದೆ. ನಾನು ಹೌದು, ಚಾರ್ ಯಾರೋ ಮಾಡೋದು, ಬ್ರ್ಯಾಂಡು ನೀಲ್ಕಮಲ್ ಸ್ಟಿಕ್ಕರು, ನನ್ನದು ಸ್ಟಿಕ್ಕರು ಮಾತ್ರ. ಹೀಗೆ ಇಲ್ಲದಿದೆ ಏನಾಗ್ತದೆ, ಅದು ಮಹಿಳಾ ತಾಳಮದ್ದಳೆಯ, ಇವನಿಗೆ ಸೂತಕ ಬಂದಾಯಿತು, ಹೀಗೆ ಪಂಚಕ ವ್ಯವಸ್ಥೆ ಕೊಡಬೇಕಟ್ಟೆ. ಇದು ಪುರುಷರ ತಾಳಮದ್ದಳೆಯೋ, ಇವರು ಇಲ್ಲ. ಟೀಕೆ ಅಲ್ಲ, ಗೋಷ್ಠಿ ಇದು. ಸೊ ಅದು ಒಂದೇ ಫ್ರೇಮಿನ ಒಳಗೆ ಬಂದರೆ ಏನು ಇದರ ಭವಿಷ್ಯದ ಕುರಿತಾಗಿ ಅಲ್ವಾ? ಆ ತರತಮ ಉಳಿದ ಅಡಿಗೆ ಕೋಣೆಗೆ ನಾವು ಊಟ ಕಾಪಿ ಎಲ್ಲ ಅಲ್ಲಿ ಅವಧಿಲ್ಲ. ಇದಕ್ಕಾಗೋ ನಮ್ಮದು ಫ್ರೇಮು ಬೇರೆ ಬೇರೆ. ಆ ಒಂದೇ ಫ್ರೇಮಿನ ಒಳಗೆ ಬಂದಾಗ
ನಾವು ಭವಿಷ್ಯವನ್ನು ಚಿಂತನೆ ಮಾಡುವಾಗ ಯಾವುದೋ ರಾಮ ಸುಗ್ರೀವ ವಾಲಿ ಹತ್ರ ಹೇಳಿದಾಗೆ 2 ಜನ ಕುರುಡರು ಮತ್ತು ಕಿವುಡರು ಮಂಗಗಳು ಗೊತ್ತು ಧರ್ಮ ವಿಮರ್ಶೆ ಮಾಡೋದಲ್ಲ ಅಂತ ರಾಮ ಹೇಳಿದ್ದಾನೆ, ವಾಲ್ಮೀಕಿ ಹೇಳಿದ್ದಾನೆ. ಧರ್ಮ ವಿಸ್ತಾರವಾದದ್ದು ಅಂತ. ಸೊ ಇದು ಬರಬೇಕು. ಇನ್ನು ಕುಡುವರ ಮಾತಿಗೆ ಒಂದು ಕೌಂಟ್ರು. ದೊಡ್ಡ ಸಾಮಗರು ಒಂದು ದಿವಸ ಎಲ್ಲಿಯೋ ಬಂದು ಲೇಟು ಬಂದು ಶಂಕದ ಲಿಖಿತರು ಹೇಳಿದರು. ಆಯುಷ್ಯ ಪೂರ್ತಿ ಆ ತಿರುಗಾಟದಲ್ಲಿ ಶಂಕ ಲಿಖಿತರನ್ನು ಹೇಳಿದ್ದು. ಅವರು ಸುಧನ್ನು ಅರ್ಜುನ ಹೇಳಬೇಕಾದ್ರೆ ಹಾಗೆ ದೊಡ್ಡ ಸಾಮಗರದ್ದು ಕೊಡುಗೆ ಅಂತ ಹೇಳೋದಲ್ಲ, ಅವರನ್ನು ವಂಚಿಸಿದ್ದೆ ಅಲ್ಲೋ ಶಂಕದುರ್ಗರಿಗೆ ಕರೆದು. ಭೀಷ್ಮ ವಿಜಯದ ವೃದ್ಧ ಬ್ರಾಹ್ಮಣ ಹೇಳಿದರು, ತಾಣ ಮೊದಲೇ ಕೊಂದರು, ಬೆಳಗ್ಗೆವರೆಗೆ ಹೇಳಿದ್ದಾರೆ ವೃದ್ಧ ಬ್ರಾಹ್ಮಣ. ಮತ್ತು ಪರಶುರಾಮನೂ ಇಲ್ಲ, ಏಕಲವ್ಯನೂ ಇಲ್ಲ, ಶಂಕದುರ್ಗರು ಹಾಗೆ ಅರ್ಜುನನೂ ಇಲ್ಲ, ಕೃಷ್ಣನೂ ಇಲ್ಲ. ದೊಡ್ಡ ಸಾಮಗರನ್ನು ಮೆಚ್ಚುವುದ, ಸಂಘಟಕನಿಗೆ ಹೊಡೆಯುವುದ? ಯಾರು ಏನು ಮಾಡಬೇಕು? ದೊಡ್ಡ ಸಾಮಗರನ್ನು ಹೇಳಿದ್ರು, ಗಂಡೊಟ್ಟು ವಿದ್ವತ್ತು ಮಾತಾಡಿರು ಅಂತ ಶ್ರೇಣಿ ನೋಡಿದಾಗೆ ಆ ಮನುಷ್ಯಂಗೆ ಅರ್ಥ ಇಲ್ಲ ಮರ ಅಂತ. ಹೌದು, ಅವರು ನನಗೆ ಶಂಕದುರ್ಗರು ಕೊಟ್ಟಿದ್ದ ಕಲಿಸ್ತಾನೆ, ಅವರಿಗೆ ಬುದ್ಧಿ ಕಲಿಸಿದ್ದು ಬೆಳಗ್ಗೆವರೆಗೆ ಮುರುಗಟ್ಟೆ. ಸೊ ಅದಲ್ಲ, ಪ್ರಸನ್ನಗವನ್ನು ಆಯ್ಕೆ ಮಾಡಿ ಆ ಪಾತ್ರಗಳಿಗೆ ಯಾರು ಒಳ್ಳೆಯದು 2 ಆಯ್ಕೆ. ಕರ್ಣ ಇಂಥವ ಒಳ್ಳೆಯದು, ಅಲ್ಲದಿದ್ದರೆ ಯಾರು ಅವನಿಗೆ ಹೇಳಿ ಖರ್ಚು ಮಾಡೋವನಿಗೆ ಅಲ್ಲ, ಇಂತಿಷ್ಟು ಕಲಾವಿದರು ಬೇಕು ನನಗೆ, ಅವರಿಗಾದರೆ ಈ ಪ್ರಸಂಗ ಅಲ್ವಾ, ಅವರಿಗಾದರೆ ಈ ಪ್ರಸಂಗ. ದರ್ಬೆ ಎಳ್ಳು ಎಲ್ಲ ತಂದರೆ ಉತ್ತರ ಷೋಡಶ, ತುಳಸಿಯು ಹೂ ಇದು ಅಕ್ಷತೆ ತಂದರೆ ಪೂರ್ವ ಷೋಡಶ, ಗೊತ್ತಾಗಬೇಕು ಕಾರ್ಯಕ್ರಮ ಏನು ಅಂತ. ಸೊ ಇದನ್ನು ನಾವು 2 ಆಯ್ಕೆ ಉಂಟು. ಕಲಾವಿದರನ್ನು ನೋಡಿ ಪ್ರಸಂಗವನ್ನು ನೋಡಿ ಕಲಾವಿದರು. ಸದ್ಯಕ್ಕೆ ನನ್ನ ಮಾತು ಈಗ ಇಲ್ಲಿಗೆ ನಿಲ್ಲಿಸಿದೆ. ಮುಂದಿನ ಯಕ್ಷಗಾನದ ಬೆಳವಣಿಗೆ, ತಂದೆ ಡೋನರ್ ಆದರೆ ಮಗನು ಡೋನರ್ ಆಗಲಿಕ್ಕೆ ಗುರ್ತ ಮಾಡಿ, ತಂದೆ ಹತ್ರ ಮಾತ್ರ ಮಾತಾಡಿ ಮೆಲ್ಲ ಜಾರುವುದಲ್ಲ. ಬರ್ತೇನೆ ನೀನು ಹೇಳೋದು ಬೇಡ, ಅಪ್ಪನಿಗೆ ಹೇಳ್ತಾನೆ ಎತ್ತು ಕೊಡ್ತಾನೆ ಅಂತ, ಅವರು ಹೇಳ್ತಾನೆ ತಿಕ್ಕಬೇನ ಅಂತ. ಆಯಿತು, ಮತ್ತು ಮಗನಿಂದ ನಿಮ್ಮ ತಂದೆಯವರು 5,000 ಕೊಡ್ತಿದ್ರು, ಆಯ್ತಾಯ್ತು ಬರೀ 1-2 ಸಲ ಹುಣಸೆಲ್ಲ ತೋರಿಸ್ತಾನೆ, ಮತ್ತು 6 ಕೊಡ್ತಾನೆ ಅಪ್ಪನಿಗಿಂತ ನಾನು ಮುಂದೆ ಹೋಗಬೇಕು ಅಂತ. ಮನೆ ಓದಿಸಬೇಕು ಅವರನ್ನು. ಸೊ ಆ ಮನೆಯಲ್ಲಿ ಡೊನೇಷನ್ ಕೊಡೋರು ಮತ್ತು ಕಂಟಿನ್ಯೂ ಆಗಬೇಕು. ಈ ತುಂಬ ಕೆಲಸ ಉಂಟು ಸಂಘಟನೆ. ತಾಣ ಮೊದಲೇ ಮಾಡಿ ಇದು ಸ್ವಾಗತ ಮಾಡಿ ಧನ್ಯವಾದಕ್ಕಿಂತ ಮೊದಲು ಅವನು ಮನೆಗೆ ಹೋಗಿ ಮುಗಿಸುವುದಲ್ಲ. ಇನ್ನೀಗ ಪ್ರತಿಕ್ರಿಯೆ ಯಾರ್ಯಾರು ನಾವು ಕೊಡ್ತೇವೆ, ಆದಷ್ಟು ನಾವು ಮಾಡಿದ ಕಾರ್ಯಕ್ರಮವನ್ನೇ ಪ್ರತಿಕ್ರಿಯೆ ಅಲ್ಲ, ಸಂಘಟನೆಯ ಮೇಲೆ ಬೆಳಕು ಚೆಲ್ಲುವ ಪ್ರತಿಕ್ರಿಯೆಯನ್ನು ನಾನು ನಿರೀಕ್ಷೆ ಮಾಡ್ತೇನೆ.